ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಮಶ್ರೂಮ್ ಬಿರಿಯಾನಿ ನಾನು ಆಲ್ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಕುಕ್ಕರ್ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊತಿದ್ದೀನಿ, ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಅದು ಎಣ್ಣೆ ಕಾಯಲಿ. ಇವಾಗ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತೀನಿ ನಾನು, 1 ಸ್ಪೂನ್ ತುಪ್ಪ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ತುಪ್ಪ ಮತ್ತು ಎಣ್ಣೆನ ಹಾಕಿದ್ರೆ ರುಚಿ ಡಬಲ್ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ರುಚಿ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಸ್ವಲ್ಪ ಖಾಲಿಯಾಗಿದೆ, ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಇತ್ತು, ಅದನ್ನು ನಾನು ಇವಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ನಾನು ತುಪ್ಪ ಮತ್ತು ಎಣ್ಣೆ ಕಾಯಲಿ. ಸ್ವಲ್ಪ ಕಾಯ್ದ ನಂತರ ಡ್ರೈ ಮಸಾಲೆಗಳ್ನ ಹಾಕ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಲೂಗಡ್ಡೆನ 1-2 ಆಲೂಗಡ್ಡೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಅದು ಬಾಯಿನಲ್ಲಿ ಮಧ್ಯದಲ್ಲಿ ಮಶ್ರೂಮ್ ಜೊತೆನಲ್ಲಿ ಸಿಗ್ತಾ ಇರುತ್ತೆ, ಅನ್ನ ಜೊತೆಯಲ್ಲಿ. ತುಂಬಾ ಸಖತ್ತಾಗಿರುತ್ತೆ. ಓಕೆನಾ? ಈ ರೀತಿಯೂ ಒಂದ್ಸಲ ನೀವು ಟ್ರೈ ಮಾಡಿ. ಬಟ್ ಪ್ಲೇನ್ ಮಶ್ರೂಮ್ ಬಿರಿಯಾನಿನ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿನಿ ನೋಡಿ. ಚಕ್ಕೆ 1 ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಒಂದು ಪೀಸು ಚಕ್ಕೆ, ಲವಂಗ ಒಂದು 5-6 ಲವಂಗ ನೋಡಿ, 5-6 ಲವಂಗ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು 4 ಜನಕ್ಕೆ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 3 ಏಲಕ್ಕಿ, ಎಲ್ಲ ಸ್ಪೈಸಸನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ 2. ಇದರಲ್ಲಿ ಯಾವುದಾದ್ರೂ ಇಲ್ಲ ಅಂದ್ರೂ ನೀವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಹಾಕಲೇಬೇಕು ಅಂತ ಏನಿಲ್ಲ, ಬಟ್ ಹಾಕಿದ್ರೆ ರುಚಿ ಚೆನ್ನಾಗಿರ್ತಿದ್ದು. ಅನಾನಸ್ ಹೂವು ಹಾಕ್ಕೊತಾ ಇದ್ದೀನಿ 1. ಮತ್ತು 1 ಬ್ಲ್ಯಾಕ್ ಏಲಕ್ಕಿ ಬರುತ್ತೆ, ಅದೊಂದು ಹಾಕ್ಕೊತಿದ್ದೀನಿ. ಮತ್ತು ಇದು ಜಾಕಾಯಿ ಪತ್ರೆ ಅಂತ ಬರುತ್ತೆ. ಇದು ಜೀರ್ಣಶಕ್ತಿಗೆಲ್ಲ ಒಳ್ಳೆಯದು. ಮತ್ತು ಶಾಜೀರಾ, ಅದು ಬಿರಿಯಾನಿಗಳಿಗೆ ಯೂಸ್ ಮಾಡ್ತಾರೆ. ಇದು ಮುಸ್ಲಿಮ್ಸ್ ಜಾಸ್ತಿ. ಮತ್ತು ಮರಾಠಿ ಮೊಗ್ಗು 2. ಓಕೆನಾ? ಇದು ನಾನು 4 ಜನಕ್ಕೆ 2.5 ಲೋಟ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರಲ್ಲಿ ತೋರಿಸ್ತಾಯಿದ್ದೀನಿ. 2.5 ಲೋಟ ಅಕ್ಕಿಗೆ ಸೋನಾ ಮಸೂರಿ ತೊಗೊಂಡಿದ್ದೀನಿ ನಾನು. 10 ನಿಮಿಷ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು. 5 ಲೋಟ ನೀರು, ಸೇಮ್ ಲೋಟದಲ್ಲಿ 5 ಲೋಟ ನೀರನ್ನು ಕಾಯಿಸ್ಬಿಟ್ಟಿದ್ದೆ ನೋಡಿ. ಆಲೂಗಡ್ಡೆ 2 ಆಲೂಗಡ್ಡೆ ದಪ್ಪದಾಗೇ ಚಿಕ್ಕ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ. ಇದು ಖಾರ ಏನಿಲ್ಲ ಅಷ್ಟೊಂದು. 5-6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಅದ್ರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಈರುಳ್ಳಿನ ನೀನು ತುಂಬ ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೆ ನಾನು ಫಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಡ್ರೈ ಮಸಾಲ ಜೊತೆ ತುಪ್ಪ ಎಣ್ಣೆ ಜೊತೆಯಲ್ಲಿ ಎಲ್ಲ ಮಸಾಲೆನೂ ಈರುಳ್ಳಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಬಿಟ್ಟೆ ನಾನಿವಾಗ. ಅರಿಶಿನ ಪುಡಿ 1/4 ಚಮಚದಷ್ಟು, ಇಲ್ಲ 1 ಅರ್ಧ ಚಮಚ. ಇದು ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಪುಡಿ. ಓಕೆನಾ? ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ಮಿಕ್ಸನ್ನು ಕೊಡ್ತಾಯಿದ್ದೀನಿ ನಾನು. ಇದು ಆಲೂಗಡ್ಡೆ ಹಾಕಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬಾಯಿನಲ್ಲಿ ಸಿಗ್ತಾ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದೆ ನಾನು. ಯಾವಾಗಲೂ ನಾನು ಫ್ರೆಶ್ಶಾಗೆ ಮಾಡಿ ತೋರಿಸೋದು ನಿಮಗೆ ಗೊತ್ತಲ್ಲ. ಇದು ಮನೆಯಲ್ಲಿ ಸ್ವಲ್ಪ ಮಾಡಿರೋದು ಉಳೀತು, ಅದಕ್ಕೇನು ಸುಮ್ಮನೆ ಇದು ಮಾಡೋದು ಬೇಡ ಅಂತ ಅದು ಒಂದು 2 ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸನ್ನ ಮಾಡೋಣ. ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಚಿಕನು ಮಟನು ತಿಂದಿರೋ ಅಂಥವರೆಲ್ಲ ಇರ್ತೀರಲ್ವ, ಇದನ್ನು ನೀವು ಆರಾಮಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಒಳ್ಳೆಯದು ನಮಗೆ ಆರೋಗ್ಯಕ್ಕೆ. ಟೊಮೊಟೊ ಹಾಕ್ಕೊಂಬಿಟ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ನು ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಇದು ಬ್ಯಾಲೆನ್ಸ್ ಆಗಲಿ ಅಂತ. ಇವಾಗ ಧನಿಯಾ ಪೌಡರು ನಾನು 2 ಚಮಚ ಹಾಕ್ಕೊತಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಟೇಬಲ್ ಸ್ಪೂನ್ ಅಂತೀವಲ್ಲ ಆ ಥರದಲ್ಲಿ. ಡ್ರೈ ಮಸಾಲೆಗಳು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ಜೀರಾ ಪೌಡರು 1 ಸ್ಪೂನ್ ಹಾಕ್ಕೊಂಡೆ, ಅದು ಟೇಬಲ್ ಸ್ಪೂನೇ. ಲಾಸ್ಟಲ್ಲಿ ಗರಂ ಮಸಾಲ 1/4 ಚಮಚದಷ್ಟು ಹಾಕ್ಕೊಂಡೆ. ಎಲ್ಲ ಹಾಕ್ಬಿಟ್ಟು ಕಡಿಮೆ ಉರಿ ಇಟ್ಕೊಳ್ಳಿ,
ಯಾಕೆಂದರೆ ಡ್ರೈ ಮಸಾಲ ಹಾಕಿರೋದ್ರಿಂದ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಕಡಿಮೆ ಊರಿನಲ್ಲಿ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆನಾ, ನೀವು ಪದೇ ಪದೇ ವಾರದಲ್ಲಿ ಒಂದು ಸರಿ ಅಂತೂ ಖಂಡಿತ ಮಾಡ್ಕೊಂಡು ತಿಂತೀರಾ. ಮತ್ತು ಇದು ಮಶ್ರೂಮ್ನಲ್ಲಿ ನಮಗೆ ತುಂಬ ಪ್ರೋಟೀನ್ಸ್ ಎಲ್ಲ ಸಿಗುತ್ತಲ್ವ, ಹಂಗಾಗಿ ನಾವು ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಒನ್ಸ್ ಆದರೂ ಅಟ್ಲೀಸ್ಟ್ ಮಾಡ್ಕೊಂಡು ತಿನ್ನಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡೆ ನಾನು. ಇವಾಗ ಸ್ವಲ್ಪ ಮೊಸರನ್ನ ಸೇರಿಸ್ತೀನಿ. ನಂದಿನಿ ಮೊಸರು ನಾನು ಯೂಸ್ ಮಾಡೋದು ರೆಗ್ಯುಲರಾಗಿ. ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ, ನಂದಿನಿ ಮೊಸರನ್ನ ಒಂದು 50 ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ನೋಡಿ. ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂದ್ರೂ ನೀವು ಹಾಕ್ಕೋಬೋದು. ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ನಿಂಬೆಹಣ್ಣು ಇರಲಿಲ್ಲ, ನಾನು ಅದಕ್ಕೆ ನಿಂಬೆಹಣ್ಣು ಯೂಸ್ ಮಾಡಿಲ್ಲ. ಬಟ್ ನಿಂಬೆಹಣ್ಣನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನ ಎಲ್ಲ ಉದುದ್ರಾಗಿ ಬರುತ್ತೆ. ಓಕೆನಾ, ಇದು ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡಿದ್ರೇ ನೋಡಿ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡಿದ್ರೇ ಪೂರ್ತಿ ನೋಡಿ ಫ್ರೆಂಡ್ಸ್, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮತ್ತೆ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ನಾನು ಏನೇನು ಹಾಕಿದೆ ಅಂತೇಳ್ಬಿಟ್ಟು. ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಇವಾಗ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ನಲ್ವ ಮೊಸರು ಎಲ್ಲ ಹಾಕಿ. ಇವಾಗ ನೋಡಿ ಈ ಟೈಮ್ನಲ್ಲಿ ಇವಾಗ ಆಗಿದೆ ಅಂತ, ಮಸಾಲೆ ಎಲ್ಲ ಇದಾಗಿದೆ ಅಂತ. ಇವಾಗ ನೋಡಿ ಮಶ್ರೂಮ್ನ ನಾನು 2-3 ಸಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಒಂದು ಬಾಕ್ಸಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಇದು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು 75 ರುಪೀಸ್ ಅಂತ ತೊಗೊಂಡ್ರು. ನಾನು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೆ, ಬೇಡ ನನ್ನ ಮಗಳು ಬಿರಿಯಾನಿ ಮಾಡಿ ಮಮ್ಮಿ ಅಂದ್ಲು, ಅದಕ್ಕೆ ಮಾಡಿದ್ದೀನಿ. ನೋಡಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಳುಗಳೆಲ್ಲ ನಮಗೆ ಹಾಗೆ ತಿನ್ನಲ್ಲ ಅನ್ನೋರಿಗೆಲ್ಲ ಈ ಥರ ಬಿರಿಯಾನಿ ಥರ ಮಾಡಿಕೊಟ್ರೆ ಮಕ್ಳುಗಳು ಅದ್ರ ಜೊತೆಯಲ್ಲಿ ತಿಂತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ನಮಗೆ